ಉತ್ತರ ಕರ್ನಾಟಕದಲ್ಲಿ ಪ್ರಥಮ ಕೆರೆಯ ಕುಂಭಮೇಳ. ಹೌದು ವೀಕ್ಷಕರೇ, ಇದೇ ಆಗಸ್ಟ್ 11ರಿಂದ ಆಗಸ್ಟ್ 18ರವರೆಗೆ ಉತ್ತರ ಕರ್ನಾಟಕದಲ್ಲಿಯೇ ಪ್ರಪ್ರಥಮ ಬಾರಿಗೆ 9 ಅಗ್ನಿಕುಂಡ ಅತಿರುದ್ರ ಮಹಾಯಜ್ಞ ಹಾಗೂ ಕಿರಿಯ ಕುಂಭಮೇಳವನ್ನ ಬಾಗಲಕೋಟೆ ಜಿಲ್ಲೆಯ ಇಲ್ಕಲ್ ನಗರದಲ್ಲಿ ಆಯೋಜಿಸಲಾಗಿದೆ. ಪ್ರಯಾಗ್ರಾಜ್ನಲ್ಲಿ ನಡೆದಂತಹ ಕುಂಭಮೇಳದಲ್ಲಿ ಎಷ್ಟೋ ಜನರಿಗೆ ಹೋಗಲು ಆಗದವರು ಈ ಕುಂಭಮೇಳದಲ್ಲಿ ಪಾಲ್ಗೊಂಡು ನಾಗಾ ಸಾಧುಗಳ ದರ್ಶನ ಪಡೆಯುವ ಅವಕಾಶ ದೊರೆಯಲಿದೆ. ನಗರಕ್ಕೆ ನಾಗಾ ಸಾಧುಗಳು, ಕುಂಭಮೇಳಕ್ಕೆ ಸಿದ್ಧತೆ. ಲೋಕ ಕಲ್ಯಾಣಕ್ಕಾಗಿ ಈ ಕಿರಿಯ ಮಹಾಕುಂಭಮೇಳವನ್ನ ಹಮ್ಮಿಕೊಂಡಿದ್ದು, ಪ್ರಯಾಗ್ರಾಜ್ನಲ್ಲಿ ನಡೆದ ಮಹಾಕುಂಭಮೇಳದಲ್ಲಿ ಕರ್ನಾಟಕದ ಭಕ್ತರಿಗೆ ಆಶ್ರಯ ನೀಡಿ ಸಹಕರಿಸಿದ್ದ ಕುಷ್ಟಗಿಯ ಶ್ರೀ ಅಮರನಾಥೇಶ್ವರ ಮಹಾದೇವ ಮಠದ ಪೀಠಾಧಿಪತಿ ಶ್ರೀ ಮಹಂತ ಸಹದೇವಾನಂದ ಗಿರಿಜಿಯವರ ನೇತೃತ್ವದಲ್ಲಿ ನಡೆಯುತ್ತಿದ್ದು, ಆಗಸ್ಟ್ 11ರಂದು ಇಲ್ಕಲ್ ನಗರಕ್ಕೆ ಆಗಮಿಸುವ ನಾಗಾ ಸಾಧುಗಳು, ಸಾಧಕರು, ಸ್ವಾಮಿಗಳನ್ನ ಸಾವಿರಾರು ಮಹಿಳೆಯರು ಕುಂಭ ಹೊತ್ತು ಸ್ವಾಗತಿಸಲಿದ್ದಾರೆ. ಈಗಾಗಲೇ ಇಲ್ಕಲ್ ನಗರದ ಬನ್ನಿ ಮಹಂಕಾಳಿ ದೇವಸ್ಥಾನದ ಹತ್ತಿರ ಈ ಕಿರಿಯ ಕುಂಭಮೇಳಕ್ಕೆ ಸಕಲ ಸಿದ್ಧತೆಗಳು ನಡೆಯುತ್ತಿದ್ದು, 8 ದಿನಗಳ ಕಾಲ ಬರುವ ಲಕ್ಷಾಂತರ ಭಕ್ತಾದಿಗಳಿಗೆ ದಿನವೂ ಬೆಳಗಿನಿಂದ ರಾತ್ರಿಯವರೆಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಕುರಿತು ಮಹಂತ ಸಹದೇವಾನಂದ ಗಿರಿಜಿ ಮಾತನಾಡಿದ್ದು ಹೀಗೆ. ಈ ಯಜ್ಞದಲ್ಲಿ ಹೆಚ್ಚಿಲಿಂದ ಹೆಚ್ಚಿ ಪ್ರಮಾಣ ಜನ ಬಂದು ಸಲ್ಲಿಸಬೇಕಾ. ಈ ಯಜ್ಞ ಯಾವುದ ಜಾತಿ ಯಾವುದ भेद भाव यज्ञ में इल्ला, एल्लार बंद पुण्य में भाग लेना. किसी प्रकार का ऐसा नहीं सोचना है कि देवानंद जी कार्य कर रहे हैं, किसी प्रकार से ऐसा नहीं सोचना है राजू गोड़ा जी काम कर रहे हैं, किसी प्रकार से नहीं सोचना है लक्ष्मण जी काम कर रहे हैं. ये यज्ञ संपूर्ण समाज के कल्याण के लिए काम किया जा रहा है और कहीं ना कहीं ये लोग हमेशा समाज को दिखाते हैं कि मैं आपके लिए ये करूंगा, मैं आपके लिए वो करूंगा, मैं आपके लिए ऐसा करूंगा, मैं आपके लिए वैसा करूंगा. इसलिए हमने इनको पकड़ रखा है कि आप बहुत बातें करते हो, अब सच में समाज के कल्याण के लिए काम करो. तो इसलिए हमने इनको रखा है. बाकी इनके पीछे हर समाज के लोग काम कर रहे हैं. तो आप सभी से आग्रह है कि किसी प्रकार का कोई भेदभाव का शिकार नहीं होइएगा. आप लोग निसंकोच आकर के इस यज्ञ में भाग लीजिएगा. और गंगा में हर कोई स्नान करता है, गंगा सबके कल्याण का चिंतन करती है. इसी के साथ मैं अपने वाणी को विराम देता हूँ. नमः पार्वती पते, हर हर महादेव. 11ನೇ ತಾರೀಕು ಮಹಾಸ್ವಾಮಿಗಳು ಎಲ್ಲ ನಾಗಾ ಸಾಧುಗಳು ಹಾಗೂ ಬ್ರಾಹ್ಮಣ ಸ್ವಾಮಿಗಳು ಈ ಯಜ್ಞಕುಂಡದಲ್ಲಿ 11ನೇ ತಾರೀಕಿಗೆ ಆಗಮಿಸಿದ್ದಾರೆ. ಬಸವೇಶ್ವರ ಸರ್ಕಲ್ಗೆ ಎಲ್ಲ ಇಲ್ಕಲ್ ತಾಲೂಕು ಹಾಗೂ ಹುಣಗುಂದ ತಾಲೂಕು ಜನತೆ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ತಮ್ಮ ಮೂಲಕ ವಿನಂತಿಸಿಕೊಳ್ಳುತ್ತಾ, ಅದೇ ರೀತಿ ಮಹಾಸ್ವಾಮಿಗಳು ನೇತೃತ್ವ ವಹಿಸ್ತಾ ಇದ್ದಾರೆ. ಇದು ದೇವಗಿರಿ ಮಹಾಸ್ವಾಮಿಗಳು ನೇತೃತ್ವ ವಹಿಸ್ತಾ ಇದ್ದಾರೆ. ಅವರ ಸಮ್ಮುಖದಲ್ಲಿ ನಾವೆಲ್ಲ ಊರಿನ ಪ್ರಮುಖರು ಹಾಗೂ ಯುವಕರು ಎಲ್ಲ ಜಾತ್ಯತೀತವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಶೋಭೆ ತರಬೇಕಂತ ವಿನಂತಿಸಿಕೊಳ್ತೀನಿ. ಧನ್ಯವಾದಗಳು. ಈ ಪುಣ್ಯ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಜನಸಂಖ್ಯೆಯನ್ನು ಆಗಮಿಸಿ ಎಲ್ಲ ಭಕ್ತರು ಬಂದು ಆಶೀರ್ವಾದ ಪಡೆದು ಹೋಗಬೇಕಂತೀನಿ. ಶ್ರೀ ಸಹದೇವಾನಂದ ಮಹಂತಗಿರಿ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಉತ್ತರ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ 9 ಅಗ್ನಿಕುಂಡದ ಹೋಮ ನಡೀತಾ ಇದೆ. ಇಲ್ಕಲ್ ನಗರದಲ್ಲಿ ಉತ್ತರ ಕರ್ನಾಟಕದ ಭಾಗದ ಎಲ್ಲ ಜಿಲ್ಲೆ ಮತ್ತು ತಾಲೂಕು ನಗರಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಸ್ವಾಮೀಜಿಯವರ ದರ್ಶನ ಹಾಗೂ ಹೋಮ ನಡೀತಿರುವ ಪುಣ್ಯಕ್ಷೇತ್ರದ ದರ್ಶನವನ್ನು ನೋಡಿಕೊಂಡು ಮಹಾಪ್ರಸಾದವನ್ನು ಸ್ವೀಕಾರ ಮಾಡಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕೆಂದು ಸಮಿತಿ ಕಡೆಯಿಂದ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ಕೇಳ್ಕೊಳ್ತಾ ಇದ್ದೀನಿ. ಯಾರ್ಯಾರು ಪ್ರಯಾಗ್ರಾಜ್ಯಕ್ಕೆ ಹೋಗಿಲ್ಲ, ಆ ಪುಣ್ಯಕ್ಷೇತ್ರದಲ್ಲಿ ನಡೆದಂಥ ಏನೋ ಒಂದು ವೈಭವ ಕುಂಭಮೇಳ ಇತ್ತು, ಅದೇ ಕುಂಭಮೇಳ ನಮ್ಮ ಸಮಿತಿ ಕಡೆಯಿಂದ ಇಲ್ಕಲ್ ನಗರದಲ್ಲಿ ನಡೀತಾ ಇದೆ. ತಾವೆಲ್ಲರೂ ಇದರ ಸದುಪಯೋಗ ಪಡೆದುಕೊಳ್ಳಿ ಅಂತೇಳಿ ಮತ್ತೊಮ್ಮೆ ಮಗದೊಮ್ಮೆ ವಿನಂತಿಸಿಕೊಳ್ತಾ ಇದ್ದೀನಿ. ದಿನಾಂಕ 11/8/2025ರಿಂದ 18/8/2025ರವರೆಗೆ ನಿರಂತರ 7 ದಿನಗಳ ಕಾಲ ನಗರದ
KB ರಸ್ತೆಯಲ್ಲಿರುವ GP ಪಾಟೀಲ್ ಇವರ ಬಯಲು ಜಾಗದಲ್ಲಿ ಈ ಹೋಮ ನಡೀತಾ ಇದೆ. ಹಾಗೂ 11ನೇ ತಾರೀಕಿನಂದು ನಗರದ ಪ್ರಮುಖ ರಸ್ತೆ ಬಸವೇಶ್ವರ ಸರ್ಕಲದಿಂದ ಸ್ವಾಮೀಜಿಗಳ ಶೋಭಾಯಾತ್ರೆ ಪ್ರಾರಂಭವಾಗಿ ನಗರದ ಪ್ರಮುಖ ರಸ್ತೆ ಮುಖಾಂತರ ಈ ಅಗ್ನಿಕುಂಡಕ್ಕೆ ಬರುವುದಿದೆ. ಮಾತೆಯರು, ಊರಿನ ಗಣ್ಯಮಾನ್ಯರು, ಹಿರಿಯರು, ಯುವಕರು ಎಲ್ಲರೂ ಈ ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ಳಬೇಕು. ಹಾಗೂ ಬರುವ ಮಾರ್ಗ ಉದ್ದಕ್ಕೂ ಮನೆಯ ಮುಂದೆ ರಂಗೋಲಿ ಹಾಗೂ ಸ್ವಾಗತ ಕೋರುವ ಮುಖಾಂತರ ತಪಸ್ಸುಗೈದ ಹಿಮಗಿರಿಯಿಂದ ಹಿಮಾಲಯದಲ್ಲಿ ಭಾಳ ವರ್ಷಗಳ ತಪಸ್ಸು ಮಾಡಿದಂಥ ಮಹಾನ್ ಸ್ವಾಮೀಜಿಯವರು ಬರ್ತಾ ಇದ್ದಾರೆ. ಈ ಇಳಕಲ್ ನಗರದಲ್ಲಿ ಅವರ ಪಾದ ಸ್ಪರ್ಶದಿಂದ ಇಳಕಲ್ ನಗರ ಪುಣ್ಯತವಾಗಲಿದೆ. ಇಲ್ಲೇನು ವ್ಯಾಪಾರ ಕುಂಠಿತವಾಗಿದೆ, ಆ ವ್ಯಾಪಾರ ಹಾಗೂ ಹಲವಾರು ಯುವಕರ ರೋಗ ರುಜಿನಗಳಿಂದ ಬೆಳೀತಾ ಇದ್ದಾರೆ, ಅವೆಲ್ಲವೂ ಕೂಡ ಅವರ ಪಾದ ಸ್ಪರ್ಶದಿಂದ ನಮ್ಮ ಇಳಕಲ್ ನಗರ ಪುನೀತವಾಗಲಿ, ಎಲ್ಲ ನಮ್ಮ ಇಳಕಲ್ ನಗರಕ್ಕೆ ಅಂಟಿರುವ ಪೀಡೆ ದೂರ ಆಗಲಿ ಎಂದು ತಾವೆಲ್ಲರೂ ಕೂಡ ಭಕ್ತಿಯಿಂದ ಅವ್ರನ್ನ ಸ್ವಾಗತ ಮಾಡ್ಕೊಳ್ಳೋಣ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.